ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಏನಪ್ಪ ಅಂದರೆ MS ವರ್ಡನ್ನು ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತೇಳಿ. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಪ್ಪ ಅಂದರೆ MS ವರ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತೇನಪ್ಪ ಅಂದರೆ ಯಾವ ರೀತಿ ನಾವು MS ವರ್ಡನ್ನು ಸ್ಟಾರ್ಟ್ ಮಾಡಬೇಕಂತೇಳಿ. ಫಸ್ಟ್ ನೋಡಿ, ತಮ್ಮ ಕಂಪ್ಯೂಟ್ರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಏನಪ್ಪ ಅಂದರೆ ಅದು ಆ ಸಾಫ್ಟ್ವೇರನ್ನು ತಾವು ಇನ್ಸ್ಟಾಲ್ ಮಾಡಿರಬೇಕು. ಅಂದರೆ ಮಾತ್ರ ಏನಾಗುತ್ತಪ್ಪ ಅಂದರೆ ನಮಗಿಲ್ಲಿ MS ಆಫೀಸ್ ಓಪನ್ ಆಗುತ್ತೆ, MS ವರ್ಡ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋದಿಲ್ಲ. ಸೊ ಫಸ್ಟ್ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್. ಆಫ್ಟರ್ ದಟ್ ಮೈಕ್ರೋಸಾಫ್ಟ್ ಆಫೀಸ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಪ್ಪ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ 2010. ಇದು ವರ್ಜನ್ ಏನಿದೆ ಅಂದರೆ 2010 ವರ್ಜನ್ ಇದೆ. ಅದ್ರ ಮೇಲೆ ಏನು ಮಾಡ್ತೇನಪ್ಪ ಅಂದರೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಅಂದರೆ ನಮ್ಮದು ಒಂದು ವೇ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸೆಕೆಂಡ್ ವೇ ಯಾವ ರೀತಿ ನಾವು ಓಪನ್ ಮಾಡ್ಬೇಕಂತೇಳಿ. ಫಸ್ಟ್ ಕ್ಲಿಕ್ ಆನ್ ಸರ್ಚ್ ಬಟನ್. MS ವರ್ಡ್ ಅಂತ ಟೈಪ್ ಮಾಡಿ, ಇಲ್ಲಿ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಏನಪ್ಪ ಅಂದರೆ ತಮಗೆ ಸೆಕೆಂಡ್ ವೇ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಥರ್ಡ್ ವೇ ಅದೇ ರೀತಿ. ಸೊ ಮತ್ತೆ ಏನಪ್ಪ ಅಂದರೆ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್, ಮೈಕ್ರೋಸಾಫ್ಟ್ ಆಫೀಸ್. ಸೊ ಆಮೇಲೆ MS ವರ್ಡ್ ಎಲ್ಲಿದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿ ಈ ಕಡೆ ಡ್ರಾಪ್ ಮಾಡಿ, ರೈಟಾ. ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಶಾರ್ಟ್ಕಟ್ ಇಟ್ಟಿದ್ದೀನಿ. ಇದರ ಮೇಲೆ ಏನು ಮಾಡ್ತೀನಪ್ಪ ಅಂದರೆ ಡಬಲ್ ಕ್ಲಿಕ್ ಮಾಡ್ತೀನಿ. ಇದು ಏನಪ್ಪ ಅಂದರೆ ನಮ್ಮದು ಥರ್ಡ್ ವೇ. ಸೊ ಈ ರೀತಿ ಏನಪ್ಪ ಅಂದರೆ ನಾವು ಟೋಟಲ್ 3 ವೇ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನೆಕ್ಸ್ಟ್ ವೇ ನಾವು ಯಾವ ರೀತಿ ಇನ್ನೂ ಒಂದು 2 ವೇ ಅದಾವ, ಅವು ಕೂಡ ನೋಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಆನ್ ರೈಟ್ ಬಟನ್. ಅದಾದಮೇಲೆ ನ್ಯೂ. ಸೊ ನ್ಯೂ ಆದಮೇಲೆ ಏನಪ್ಪ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್. ಸೊ ಇದೇನಪ್ಪ ಅಂದರೆ ನಮ್ಮದು ಬಂದ್ಬಿಟ್ಟು ಫೋರ್ತ್ ವೇ. ಅದೇ ರೀತಿ ಏನಪ್ಪ ಅಂದರೆ ಇನ್ನೊಂದು ವೇ ಇದೆ. ಸೊ ಕೀಬೋರ್ಡಿಂದ ವಿಂಡೋಸ್ 6 ಪ್ರೆಸ್ ಮಾಡಬೇಕು, ಮಾಡಿಬಿಟ್ಟು ಇಲ್ಲಿ ನೋಡಿ ಕರೆಕ್ಟಾಗಿ ವಿನ್ ವರ್ಡ್ ಅಂತ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡ್ಬೇಕಪ್ಪ ಅಂದರೆ ವಿನ್ ವರ್ಡ್. ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ವಿನ್ ವರ್ಡ್ ಅಂತ ಟೈಪ್ ಮಾಡಿಬಿಟ್ಟು ತಾವು ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಪ್ಪ ಅಂದರೆ ಟೋಟಲ್ ಇವು 5 ವೇ ಇದಾವೆ, ಇದಕ್ಕಿಂತ ಹೆಚ್ಚಿಗೆ ಕೂಡ ಇರಬಹುದು. ಸೊ ಟೋಟಲ್ ಆಗಿ ತಮಗೆ 5 ವೇಗಳನ್ನು ನಾನು ಹೇಳಿದ್ದೇನೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನಮಗಿದು ಇವತ್ತಿನ ಕ್ಲಾಸಲ್ಲಿ MS ವರ್ಡ್ ವಿಂಡೋ ಏನಿದೆ ಇದ್ರ ಬಗ್ಗೆ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ನ ತಮಗೆ ಹೇಳ್ತೇನೆ ವಿಂಡೋದು. ಸೊ ಇದೇನು ನಾನು ಮೂವ್ ಮಾಡ್ತಾ ಇದ್ದೀನಿ, ಇದಕ್ಕೆ ಏನಂತ ಕರೀತಾರಪ್ಪ ಅಂದರೆ MS ವರ್ಡ್ ವಿಂಡೋ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇಲ್ಲಿ ನನ್ನಲ್ಲಿ ಏನಪ್ಪ ಅಂದರೆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ಕಂಪ್ಯೂಟ್ರಲ್ಲಿ ಡೆಸ್ಕ್ಟಾಪಲ್ಲಿ ಏನಾಗುತ್ತೆ ಬೇರೆ ಕಲರ್ ಇರುತ್ತೆ. ಈ ಎಂಡ್ ಹಿಡ್ಕೊಂಡು ಈ ಎಂಡ್ ತನಕ ನಮ್ಗೆ ಏನು ಕಾಣಿಸ್ತಾ ಇದೆ, ಇಟ್ ಈಸ್ ಅ ಟೈಟಲ್ ಬಾರ್ ಅಂತ ಹೇಳಿ ಕರಿತೀವಿ. ಸೊ ಈ ಟೈಟಲ್ ಬಾರಲ್ಲಿ ಮಿಡಲ್ ಏನಿದೆಪ್ಪ ಅಂದರೆ ಡಾಕ್ಯುಮೆಂಟ್ 1 ಅಂತ ಇದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ನಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದೆ. ಅದೇ ರೀತಿ ರೈಟ್ ಸೈಡಲ್ಲಿ ಬಂದುಬಿಟ್ಟು ನಮಗೆ ಕಂಟ್ರೋಲ್ಸ್ ಬಟನ್ ಇದ್ದಾವೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಅದ್ರ ಕೆಳಗಡೆ ಇಲ್ಲಿ ಫೈಲ್ ಮೆನ್ಯೂ ಅಂತ ಕೂಡ ಕರಿಬಹುದು, ನಾವು ಆಫೀಸ್ ಬಟನ್ ಅಂತ ಕೂಡ ಕರಿಬಹುದು. ಸೊ ಅದಾದಮೇಲೆ ಇಲ್ಲಿ ಹಿಡ್ಕೊಂಡು ಇದೇನು ನಾನು ಕರ್ಸರ್ ಮೂವ್ ಮಾಡ್ತಾ ಇದ್ದೀನಿ, ಈ ಎಂಡ್ ಹಿಡ್ಕೊಂಡು ಇಲ್ಲಿ ಕೆಳಗಡೆ ಈ ಎಂಡ್ ತನಕ ಇದಕ್ಕೆ ರಿಬ್ಬನ್ ಅಂತ ಹೇಳಿ ಕರಿತೀವಿ. ಸೊ ಅದಾದಮೇಲೆ ಆ ರಿಬ್ಬನಲ್ಲಿ ಏನೇನು ಬರ್ತಾವೆ ಅಂದರೆ ಹೋಮ್ ಟ್ಯಾಬ್ ಇದೆ, ಇನ್ಸರ್ಟ್ ಟ್ಯಾಬ್ ಇದೆ, ಪೇಜ್ ಲೇಔಟ್ ಟ್ಯಾಬ್ ಇದೆ, ಎಕ್ಸೆಟ್ರಾ. ಇನ್ನೂ ಕೂಡ ಹೆಚ್ಚಿಗೆ ಟ್ಯಾಬ್ಸ್ಗಳು ಏನಾಗುತ್ತಪ್ಪ ಅಂದರೆ ಬರ್ತವೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ನಮಗೆ ಟ್ಯಾಬ್ ಜೊತೆಗೆ ಕೆಳಗಡೆ ಏನಿದೆಯಪ್ಪ ಅಂದರೆ ಇಲ್ಲಿ ಡೈಲಾಗ್ ಬಾಕ್ಸ್ ಅದಾವ. ಸೊ ಡೈಲಾಗ್ ಬಾಕ್ಸ್ ಯಾವ್ಯಾವಪ್ಪ ಅಂದರೆ ಕ್ಲಿಪ್ಬೋರ್ಡ್ ಇದೆ, ಫಾಂಟ್ ಇದೆ, ಪ್ಯಾರಾಗ್ರಾಫ್ ಇದೆ, ಸ್ಟೈಲ್ಸ್ ಇದೆ, ಎಡಿಟಿಂಗ್ ಇದೆ. ಇದೇನಪ್ಪ ಅಂದರೆ ಹೋಮ್ ಟ್ಯಾಬಲ್ಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ಸರ್ಟ್ ಟ್ಯಾಬಲ್ಲಿ ಬರುತ್ತೆ, ಪೇಜ್ ಲೇಔಟ್ ಟ್ಯಾಬಲ್ಲಿ ಬರುತ್ತೆ. ಈ ರೀತಿ ಏನಪ್ಪ ಅಂದರೆ ಡಿಫ್ರೆಂಟ್ ಟ್ಯಾಬಲ್ಲಿ ಏನಾಗ್ತಾವಪ್ಪ ಅಂದರೆ ಡಿಫ್ರೆಂಟ್ ಡೈಲಾಗ್ ಬಾಕ್ಸ್ಗಳು ಕಂಟಿನ್ಯೂಸ್ ಆಗಿ ಇರ್ತವೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಅದ್ರ ಕೆಳಗಡೆ ಏನಿದೆಯಪ್ಪ ಅಂದರೆ ಇದು ರೂಲರ್ ಇದೆ. ಸೊ ಏನಪ್ಪ ಅಂದರೆ ಇದು ಹಾರಿಜಾಂಟಲ್ ರೂಲರ್ ಇದೆ. ಅದ್ರ ಜೊತೆಗೆ ಇದೇನಿದೆಯಪ್ಪ ಅಂದರೆ ವರ್ಟಿಕಲ್ ರೂಲರ್ ಇದೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಪ್ಪ ಅಂದರೆ ಇದು ವರ್ಟಿಕಲ್ ಸ್ಕ್ರೋಲ್ ಬಾರ್ ಆ್ಯಂಡ್ ಇನ್ನೊಂದು ಇಲ್ಲಿ ಕೆಳಗಡೆ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಬರುತ್ತೆ. ಇದೇನಿದೆಯಪ್ಪ ಅಂದರೆ ವೈಟ್ ಕಾಣಿಸ್ತಕ್ಕಂಥದ್ದು ನಮಗೆ ವರ್ಕಿಂಗ್ ಏರಿಯಾ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಫಸ್ಟ್ ಒಂದು ಬಂದುಬಿಟ್ಟು ಇದ್ರ ಕೆಳಗಡೆ ಲಾಸ್ಟ್ ಒನ್ ಶುಡ್ ಬಿ ಸ್ಟೇಟಸ್ ಬಾರ್. ಈಗ ಫಸ್ಟ್ ಒನ್ ಹೇಳಿದ್ದೆ ತಮಗೆ ಟೈಟಲ್ ಬಾರ್ ಅಂತೇಳಿ. ಈ ಟೈಟಲ್ ಬಾರ್ ಏನು ವರ್ಕ್ ಮಾಡುತ್ತೆ, ನಾನು ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಸೇವ್ ಅಂತ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ವರ್ಡ್ ಅಂತ ಟೈಪ್ ಮಾಡ್ತೀನಿ. ವರ್ಡ್ ಅಂತ ಟೈಪ್ ಮಾಡಿಬಿಟ್ಟು ಸೇವ್ ಅಂತೀನಿ. ಸೊ ಏನಾಗುತ್ತಪ್ಪ ಅಂದರೆ ಅಲ್ಲಿ ಏನು ನೇಮ್ ಕೊಡ್ತೀರಾ ನೀವು, word.docx ಅಂದರೆ ಏನಪ್ಪ ಅಂದರೆ ಇದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂತ ಹೇಳಿ ನಾವು ಕರಿತೀವಿ ಇದಕ್ಕೆ. ಸೊ ಮಿಡಲಲ್ಲಿ ಏನಾಗುತ್ತಪ್ಪ ಅಂದರೆ ಫೈಲ್ ನೇಮ್ ಇಂಡಿಕೇಟ್ ಮಾಡುತ್ತೆ. ಟೈಟಲ್ ಬಾರ್ ಏನು ಮಾಡುತ್ತಪ್ಪ ಅಂದರೆ ಮಿಡಲಲ್ಲಿ ಫೈಲ್ ನೇಮನ್ನು ಇಂಡಿಕೇಟ್ ಮಾಡುತ್ತೆ. ಇಟ್ ಇಂಡಿಕೇಟ್ಸ್ ದ ಫೈಲ್ ನೇಮ್. ಅದ್ರ ಜೊತೆಗೆ ಲೆಫ್ಟ್ ಸೆಕ್ಷನಲ್ಲಿ ಏನಾಗುತ್ತಪ್ಪ ಅಂದರೆ ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಬರುತ್ತೆ. ರೈಟ್ ಸೈಡಲ್ಲಿ ಏನು ಬರುತ್ತಪ್ಪ ಅಂದರೆ ಕಂಟ್ರೋಲ್ ಬಟನ್ಸ್
ಬರುತ್ತೆ. ಸೊ ಕಂಟ್ರೋಲ್ ಬಟನ್ಸಲ್ಲಿ ಏನಪ್ಪ ಅಂದರೆ ಒಂದು ಮಿನಿಮೈಸ್ ಇದೆ, ಮ್ಯಾಕ್ಸಿಮೈಸ್ ಇದೆ ಮತ್ತು ಕ್ಲೋಸ್ ಬಟನ್ ಇದೆ. ಮಿನಿಮೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆ ವಿಂಡೋ ಏನಾಗುತ್ತಪ್ಪ ಅಂದರೆ ಮಿನಿಮೈಸ್ ಆಗುತ್ತೆ, ಮತ್ತು ತಮಗೆ ಬೇರೆ ಯಾವ ಸಾಫ್ಟ್ವೇರ್ ಬೇಕಾಗಿದೆ ಅದನ್ನು ಓಪನ್ ಮಾಡಿಬಿಟ್ಟು ತಾವೇನು ಮಾಡ್ಬೋದಪ್ಪ ಅಂದರೆ ವರ್ಕ್ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಮ್ಯಾಕ್ಸಿಮೈಸ್ ಬಟನ್ ಇದೆ. ತಾವು ಯಾವಾಗಲಾದರೂ MS ವರ್ಡ್ ಓಪನ್ ಮಾಡಿದರೆ ಈ ರೀತಿ ಹಾಫ್ ಸ್ಕ್ರೀನ್ ಬಂತಪ್ಪ ಅಂದರೆ ಸೊ ಅವಾಗ ಏನು ಮಾಡಬೇಕಪ್ಪ ಅಂದರೆ ನಾವು ಮ್ಯಾಕ್ಸಿಮೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಮ್ಯಾಕ್ಸಿಮೈಸ್ ಆಗುತ್ತೆ. ಫುಲ್ ವಿಂಡೋ ಅಥವಾ ಡೆಸ್ಕ್ಟಾಪ್ ಇರ್ಬೋದು, ನಿಮ್ಮದು ಲ್ಯಾಪ್ಟಾಪ್ ಸ್ಕ್ರೀನ್ ಇರ್ಬೋದು, ಆ ಸ್ಕ್ರೀನಿಂದು ಫುಲ್ ಆಗುತ್ತೆ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಕ್ಲೋಸ್ ಆಗುತ್ತೆ. ಅದೇ ರೀತಿ ಲೆಫ್ಟ್ ಸೈಡಲ್ಲಿ ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದೆ. ಇದರಲ್ಲಿ ಏನಿದಾವಪ್ಪ ಅಂದರೆ ಶಾರ್ಟ್ ಫಾರ್ಮ್ ಆಗಿ ಆಪ್ಷನ್ಸ್ಗಳಿದ್ದಾವೆ. ನೀವು ಸೊ ಆಫ್ಟರ್ ದಟ್ ಓಪನ್ ಇದೆ, ಓಪನ್ ಆದಮೇಲೆ ಸೇವ್, ಈ ರೀತಿ ಎಕ್ಸೆಟ್ರಾ ಇಷ್ಟಿದ್ದಾವೆ. ತಮಗೆ ಯಾವ ಆಪ್ಷನ್ ಬೇಕಾಗಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಏನಾಗುತ್ತಪ್ಪ ಅಂದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಸೈನ್ ಮಾರ್ಕ್ ಇದ್ದರೆ ಇದು ಆ್ಯಕ್ಟಿವೇಟ್ ಇರುತ್ತೆ, ಅಲ್ಲಿ ತೋರಿಸುತ್ತೆ. ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಡಿಆಕ್ಟಿವೇಟ್ ಆಗುತ್ತೆ, ಅದು ಹೋಗಿಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಇಲ್ಲಿ ಸೊ ಹೋಮ್ ಟ್ಯಾಬ್ ಇದೆ, ಇನ್ಸರ್ಟ್ ಟ್ಯಾಬ್, ಲೇಔಟ್ ಟ್ಯಾಬ್. ಸೊ ಟ್ಯಾಬ್ ಕೆಳಗಡೆ ಇವು ಡೈಲಾಗ್ ಬಾಕ್ಸಸ್. ಆಮೇಲೆ ನಿಮಗೆ ಸೊ ನೆಕ್ಸ್ಟ್ ಕ್ಲಾಸಸಲ್ಲಿ ಮೂರು ಡೈಲಾಗ್ ಬಾಕ್ಸ್ ಏನು ಮಾಡ್ತೀನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ನೋಡಿ ರೂಲರ್ ಇದೆ, ಹಾರಿಜಾಂಟಲ್ ರೂಲರ್ ಇದೆ. ಈ ಹಾರಿಜಾಂಟಲ್ ರೂಲರಲ್ಲಿ ಏನಪ್ಪ ಅಂದರೆ ಸೊ ಪೇಜ್ ಮಾರ್ಜಿನನ್ನು ಸೆಟಪ್ ಮಾಡ್ತಕ್ಕಂಥದ್ದು. ಈ ಕಡೆ ನಮ್ಗೆ ಏನು ಕಾಣಿಸ್ತಾ ಇದೆ ಇದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ನಮಗೆ ಟೈಪ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಈ ಕಡೆ ಏನಿದೆ ವೈಟ್ ಏನಿದೆ ಸೊ ಇಲ್ಲಿ ಇಟ್ಕೊಂಡು ಇಲ್ಲಿ ತನಕ ಈ ವೈಟ್ ಇದ್ದಲ್ಲಿ ಏನಾಗುತ್ತಪ್ಪ ಅಂದರೆ ನಮಗೆ ಟೈಪ್ ಮಾಡ್ಲಿಕ್ಕೆ ಬರುತ್ತೆ. ಸಪೋಸ್ ಏನಪ್ಪ ಅಂದರೆ ನಾನು ಒಂದು ಪ್ಯಾರಾಗ್ರಾಫ್ ತಗೋತೀನಿ ನೋಡಿ. ಈಗ ಸೊ ಏನಾಗಿದೆಯಪ್ಪ ಅಂದರೆ ದಿಸ್ ಸೆಕ್ಷನ್ ಆ್ಯಂಡ್ ದಿಸ್ ಸೆಕ್ಷನ್, ಈ ರೂಲರ್ದೇನು ವರ್ಕ್ ಇದೆಯಪ್ಪ ಅಂದರೆ ಸೊ ಪೇಜ್ ಮಾರ್ಜಿನ್ ತಾವು ಏನು ಸೆಟಪ್ ಮಾಡಿದ್ದೀರಾ ಲೆಫ್ಟ್ ಸೈಡಲ್ಲಿ ಈ ಕಡೆ ಟೈಪ್ ಮಾಡ್ಲಿಕ್ಕೆ ತಮ್ಗೆ ಏನಪ್ಪ ಅಂದರೆ ಬರೋಂಗಿಲ್ಲ. ಬೇಕಾಗಿದ್ರೆ ಮತ್ತು ಪೇಜ್ ಲೇಔಟಲ್ಲಿ ಸೊ ಆಪ್ಷನ್ ಇದೆ ತಮಗೆ, ಸೊ ತಾವು ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ರೀತಿ ಟಾಪಲ್ಲಿ ಕೂಡ ಸೊ ಬಿಟ್ಟಿದೆ, ಇದು ಕೂಡ ಏನಪ್ಪ ಅಂದರೆ ಟಾಪಲ್ಲಿ ಕೂಡ ಇರ್ತಕ್ಕಂಥದ್ದು. ಸೊ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ನಾವು ಟೈಪ್ ಮಾಡ್ಲಿಕ್ಕೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಬರೋಂಗಿಲ್ಲ. ಸೊ ಬೇಕಾದರೆ ಮತ್ತೆ ಮಾರ್ಜಿನನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಮಾಡ್ಬೋದಪ್ಪ ಅಂದರೆ ತೊಗೋಬಹುದು, ಸೆಟ್ ಮಾಡಬಹುದು. ಅವಾಗ ಏನಾಗುತ್ತಪ್ಪ ಅಂದರೆ ಬರುತ್ತೆ. ರೂಲರ್ ವರ್ಕ್ ಏನಪ್ಪ ಅಂದರೆ ಪೇಜ್ ಮಾರ್ಜಿನನ್ನು ಸೆಟ್ ಮಾಡ್ತಕ್ಕಂಥದ್ದು, ಅಥವಾ ನಾವು ಎಷ್ಟು ಸೆಟ್ ಮಾಡಿದ್ದೀವಿ ಮಾರ್ಜಿನ್ ಅಂತಕ್ಕಂಥದ್ದು ಲೆಫ್ಟ್ ರೈಟ್ ಟಾಪ್ ಬಾಟಮ್ ಸೊ ನಮಗೆ ಹೇಳ್ಕೊಡುತ್ತೆ. ಅದಾದಮೇಲೆ ಏನಿದೆಯಪ್ಪ ಅಂದರೆ ಈ ಕಡೆ ಸೊ ವರ್ಟಿಕಲ್ ಸ್ಕ್ರೋಲ್ ಬಾರ್ ಇದೆ. ಇದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಅಪ್ ಆ್ಯಂಡ್ ಡೌನ್ ಮೂವ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ. ಈ ಪ್ರೆಸೆಂಟ್ ಒಂದೇ ಇದೆ ಪೇಜು. ಸೊ ಜಾಸ್ತಿ ಪೇಜಸ್ ಇನ್ ಕೇಸ್ ಏನಾದರೂ ಆದರೆ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಟೋಟಲ್ ಪೇಜಸ್ ಎಷ್ಟಪ್ಪ ಅಂದ್ರೆ 4 ಆಗಿದ್ದಾವೆ. ಸೊ ಬೇಕಿದ್ರೆ ಇನ್ನೊಂದು 2 ತೊಗೊಳ್ಳಿ. ಸೊ 5 ಆಗಿದ್ದಾವ. ಸೊ ಈಗೇನಪ್ಪ ಅಂದರೆ ನಾವು ಅಪ್ ಆ್ಯಂಡ್ ಡೌನ್ ಮೂವ್ ಮಾಡೋ ಸಲುವಾಗಿ ಏನು ಮಾಡ್ತೀವಪ್ಪ ಅಂದರೆ ಇದನ್ನು ಸೊ ಯೂಸ್ ಮಾಡ್ತೀವಿ ವರ್ಟಿಕಲ್ ಸ್ಕ್ರೋಲ್ ಬಾರ್. ಅದೇ ರೀತಿ ಹಾರಿಜಾಂಟಲ್ ಬರುತ್ತೆ. ಸೊ ಅದನ್ನು ಕೂಡ ಏನಪ್ಪ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಮೂವ್ ಮಾಡೋ ಸಲುವಾಗಿ ಝೂಮ್ ಸ್ವಲ್ಪ ಜಾಸ್ತಿ ಮಾಡಿ. ಸೊ ಜಾಸ್ತಿ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಇದು ಬಂತು. ಈಗ 170 ಮಾಡಿದ್ದೀನಿ. ಸೊ ತಮಗೆ ಬೇಕಿದ್ರೆ 200 ಕೂಡ ತಾವು ಮಾಡ್ಕೋಬಹುದು ನೋಡಿ. ಸೊ ಇದೇನಪ್ಪ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಮೂವ್ ಮಾಡೋ ಸಲುವಾಗಿ. ಸೊ ಮತ್ತೇನಪ್ಪ ಅಂದರೆ ನಾರ್ಮಲ್ ಬಂದುಬಿಟ್ಟು 100 ತೊಗೊಳ್ಳಿ. ಸೊ ಅದ್ರ ಕೆಳಗಡೆ ಏನಿದೆಯಪ್ಪ ಅಂದರೆ ಸ್ಟೇಟಸ್ ಬಾರ್ ಇದೆ. ಈ ಸ್ಟೇಟಸ್ ಬಾರ್ದು ಏನು ವರ್ಕಪ್ಪ ಅಂದರೆ ಇಲ್ಲಿ ಏನಿದೆಯಪ್ಪ ಅಂದರೆ ಪೇಜ್ 1 ಆಫ್ 5. ಸೊ ಅಂದರೆ ಏನಪ್ಪ ಅಂದರೆ ಟೋಟಲ್ ಪೇಜಸ್ ಇಲ್ಲಿ ಎಷ್ಟಿದ್ದಾವಪ್ಪ ಅಂದರೆ ನಮಗೆ ಈ ಸೆಕ್ಷನಲ್ಲಿ ನಮಗೆ ಪೇಜ್ ಎಷ್ಟಿದಾವೆ ಅಂಥೇಳಿ ತೋರಿಸ್ಕೊಡುತ್ತೆ. ಸೊ 5 ಪೇಜಸ್ ಅದಾವ. ನಮ್ಮ ಕರ್ಜರ್ ಯಾವ ಪೇಜಲ್ಲಿ ಇದೆಯಪ್ಪ ಅಂದ್ರೆ 1ನೇ ಪೇಜಲ್ಲಿದೆ. ನಾನು ಕರ್ಜರನ್ನು ಚೇಂಜ್ ಮಾಡಿದೆ ಅಂದರೆ ಸೊ ಏನೈತಪ್ಪ ಅಂದರೆ ಇದು 2nd ಪೇಜಿಗೆ ಹೋಯಿತು. ಸೊ ವರ್ಡ್ಸ್ ಟೋಟಲ್ ಎಷ್ಟು ಅದಾವಪ್ಪ ಅಂದರೆ ಸೊ 2220 ವರ್ಡ್ಸ್ ಅದಾವೆ. ಮತ್ತು ನಾವು ಸೊ ಯಾವ ಇಂಗ್ಲೀಷನ್ನು ಯೂಸ್ ಮಾಡ್ತೀವಿ, ಯಾವ ಕಂಟ್ರಿದ್ದು US ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಇಂಗ್ಲೀಷನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಕಡೆ ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಲೇಔಟ್ ಇದೆ, ಅಂದರೆ ನಮ್ಮದು ಪ್ರಿಂಟ್ ಲೇಔಟ್. ಸೊ ಆಫ್ಟರ್ ದಟ್ ಏನಪ್ಪ ಅಂದರೆ ಫುಲ್ ಸ್ಕ್ರೀನ್ ಇದೆ, ವೆಬ್ ಲೇಔಟ್ ಇದೆ, ಅಂದರೆ ನನ್ನ ಸ್ಕ್ರೀನ್ ಯಾವ ರೀತಿ ಕಾಣಿಸ್ಬೇಕು ಅಂತಕ್ಕಂಥದ್ದು. ಇದು ಮತ್ತೆ ತಮಗೆ ವ್ಯೂವಲ್ಲಿ ಬರುತ್ತೆ. ಇನ್ ಡೀಟೇಲಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಝೂಮ್. ಸೊ ಝೂಮ್ ಸ್ಲೈಡರ್ ನೋಡಿ, ಇದರಲ್ಲಿ ಮಿನಿಮಮ್ ಝೂಮ್ ಬಂದುಬಿಟ್ಟು 10 ಇದೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಬಂದುಬಿಟ್ಟು ಮತ್ತೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಝೂಮ್ ಬಂದುಬಿಟ್ಟು 500 ಇದೆ. ಸೊ ಮಿನಿಮಮ್ ಝೂಮ್ ಮತ್ತು ಮ್ಯಾಕ್ಸಿಮಮ್ ಝೂಮ್. ನಾರ್ಮಲ್ ಝೂಮ್ ಎಷ್ಟಿರುತ್ತಪ್ಪ ಅಂದರೆ ಕಾಮನ್ ಆಗಿ 100 ಇರುತ್ತೆ. ತಾವು ಯಾವುದೇ ಒಂದು ಸಾಫ್ಟ್ವೇರನ್ನು ಓಪನ್ ಮಾಡಿದಿರಿ ಅಂದರೆ ಸೊ ಕಾಮನ್ ಝೂಮ್ ಎಷ್ಟಿರುತ್ತಪ್ಪ ಅಂದರೆ 100 ಇರುತ್ತೆ. ಸೊ ಇಟ್ ಈಸ್ ಅಬೌಟ್ ಏನಪ್ಪ ಅಂದರೆ ನಮಗೆ ಬಂದುಬಿಟ್ಟು ಇಂಟ್ರೊಡಕ್ಷನ್ ಆಫ್ MS ವರ್ಡ್ ವಿಂಡೋ. ಸೊ ತಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಅಬೌಟ್ ಕ್ಲಿಪ್ ಬೋರ್ಡ್, ಫಾಂಟ್ ಮತ್ತು ಪ್ಯಾರಾಗ್ರಾಫ್, ಇವು 3 ಡೈಲಾಗ್ಸ್ ಬಾಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ತಮಗೆ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಟೈಟಲ್ ಬಾರ್, ಸ್ಟೇಟಸ್ ಬಾರ್, ಕಂಟ್ರೋಲ್ ಬಟನ್ಸ್, ರೂಲರ್, ಸೊ ಅದಾದಮೇಲೆ ವರ್ಟಿಕಲ್ ಸ್ಕ್ರೋಲ್ ಬಾರ್, ಹಾರಿಜಾಂಟಲ್ ಸ್ಕ್ರೋಲ್ ಬಾರ್. ಸೊ ನೆನಪಿರಲಿಲ್ಲ ಅಂದರೆ ಸೊ ಇದನ್ನು ತಮ್ಗೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ.
ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಎಲ್ಲಿ ಬರುತ್ತೆ, ಟೈಟಲ್ ಬಾರ್ ಎಲ್ಲಿ ಬರುತ್ತೆ, ಕ್ಲೋಸ್ ಬಟನ್ಸ್ ಆರ್ ಕಂಟ್ರೋಲ್ ಬಟನ್ಸ್, ರಿಬ್ಬನ್ ಎಲ್ಲಿದೆ, ರೂಲರ್ ಎಲ್ಲಿದೆ. ಸೊ ಇದೇನಿದಪ್ಪ ಅಂದರೆ ಅದ್ರ ಬಗ್ಗೆ ಇಮೇಜ್ ಇದೆ. ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಬ್ಲಿಂಕ್ ಆಗ್ತಕ್ಕಂಥದ್ದು ಕರ್ಸರ್ ಕೂಡ ಇದೆ. ಸೊ ಈ ರೀತಿ ಏನಪ್ಪ ಅಂದರೆ ತಮಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಯಾವುದಕ್ಕೆ, ಸೊ ನಾವು ಏನಂತ ಕರಿತೀವಿ ಅಂತಕ್ಕಂಥದ್ದು. ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಇದು ಕೂಡ ಏನಪ್ಪ ಅಂದರೆ ಬ್ಲಿಂಕಿಂಗ್ ಕರ್ಸರ್ ಇದೆ. ಸೊ ಯಾವ ರೀತಿ ನೀವು ಟೈಪ್ ಮಾಡ್ತೀರಾ ಆ ರೀತಿ ಏನಾಗುತ್ತಪ್ಪ ಅಂದರೆ ಅದು ಮೂವ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ಮತ್ತು ಅದೇ ರೀತಿ ಏನಪ್ಪ ಅಂದರೆ ಇದನ್ನು ಏನು ಮೂವ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಅ ಮೌಸ್ ಪಾಯಿಂಟರ್. ಸೊ ಮೌಸ್ ಪಾಯಿಂಟರ್ ಅಂತ ಏನು ಕರಿತೀವಿ ಇದಕ್ಕೆ. ಸೊ ಟುಡೇ ಕ್ಲಾಸ್ ಈಸ್ ದಿಸ್ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.